ಅದ್ಯಾಕೋ ಗೌರ್ಮೆಂಟ್ ಅಧಿಕಾರಿಗಳ ಗ್ರಹಚಾರನೇ ನೆಟ್ಟಿಗಿಲ್ಲ ಅಂತ ಅನ್ಸುತ್ತೆ. ಒಬ್ರಾದ ಮೇಲೆ ಒಬ್ರು ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಚೇರಿಯಲ್ಲಿ ಹಾಯಾಗಿದ್ದ ಅಧಿಕಾರಿಗಳಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಬಿಂದಾಸ್ ಆಗಿದ್ದ ಆಫೀಸರ್ಸ್ಗೆ ಬಿಗ್ ಶಾಕ್. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮೇಲೆ ಲೋಕಾ ರೇಡ್. ಏನ್ ಕೆಲಸ ಮಾಡ್ತೀರಾ ನೀವೆಲ್ಲ? ಸೂಕ್ತ ರೀತಿಯಲ್ಲಿ ಕೆಲಸ ಮಾಡದಿರೋದು ಅಪರಾಧವೇ. ಹೀಗೆ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಲೋಕಾಯುಕ್ತರಾದ BS ಪಾಟೀಲ್. ಹೌದು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಕರ್ತವ್ಯ ಲೋಪ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು, ನ್ಯಾಯಮೂರ್ತಿ BS ಪಾಟೀಲ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಅಶೋಕನಗರದಲ್ಲಿರುವ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಮೇನ್ಲಿ ಏನಿದೆ, ನಾವು ಲೇಕ್ಗಳನ್ನೆಲ್ಲ ವಿಸಿಟ್ ಮಾಡಿದ್ವಿ. ಲೇಕ್ಗಳಿಗೆ ಈ ಕಚ್ಚಾ ವಾಟರ್, ಡ್ರೈನ್ ವಾಟರ್ ಅದನ್ನು ಸೇರಿಸ್ತಾ ಇದ್ದಾರೆ. ಅವೆಲ್ಲ ಲೇಕೆಲ್ಲ ಕಂಟಾಮಿನೇಟ್ ಆಗ್ತಾ ಇದ್ದಾವೆ. ಅದರಿಂದ ಗ್ರೌಂಡ್ ವಾಟರ್ ಹಾಳಾಗ್ತಾ ಇದೆ. ಅಲ್ಲಿಂದ ಪಕ್ಷಿ, ಪ್ರಾಣಿ, ಜನರಿಗೆ ಎಲ್ಲರಿಗೂ ಅಪಾಯ. ಈಗ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ನು ಭಾಳ ಒಂದು ಗಂಭೀರವಾದಂಥ ಪರಿಸ್ಥಿತಿ. ಅದು ಈ ಜನರೇಷನ್ನಿಗೆ, ಮುಂದಿನ ಜನರೇಷನ್ನಿಗೆ ಎಲ್ಲರಿಗೂ ತೊಂದರೆ ಆಗುವಂಥ ಸಮಸ್ಯೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಅದು ಎಲ್ಲಾದರೂ ಇಂಥ ವಯೋಲೇಷನ್ ಇದ್ದರೆ ಅದನ್ನು ಸ್ಟ್ರಿಕ್ಟಾಗಿ ಇದು ಮಾಡಬೇಕು. ವಾಯು ಮಾಲಿನ್ಯ, ಜಲಮಾಲಿನ್ಯದ ಪ್ರಮಾಣ ಏರಿಕೆ ಆಗ್ತಾ ಇದೆ. ನೀವು ಈ ವಿಚಾರಗಳ ಬಗ್ಗೆ ಜಾಗೃತೆಯಿಂದ ಕೆಲಸ ಮಾಡಬೇಕಿದೆ ಎಂದು ಮಂಡಳಿಯ ಅಧಿಕಾರಿಗಳಿಗೆ ಸೂಚಿಸಿದ ಲೋಕಾಯುಕ್ತ ನ್ಯಾಯಮೂರ್ತಿಗಳು, ಮಾಲಿನ್ಯಕ್ಕೆ ಕಾರಣರಾಗುವ ಕೆಲವರಿಗೆ ದಂಡ ವಿಧಿಸುತ್ತೀರಿ, ಅಷ್ಟೋ ಇಷ್ಟೋ ದಂಡ ಪಾವತಿಸಿದ ಬಳಿಕವೂ ಅದೇ ನಿಯಮ ಉಲ್ಲಂಘನೆಯಾಗ್ತೇವೆ. ನೀವು ಅಂತವರ ಪರವಾನಗಿ ರದ್ದು ಮಾಡಬೇಕು. ಎಷ್ಟು ಕ್ರಮ ಕೈಗೊಂಡಿದ್ದೀರಿ? ಎಷ್ಟು ಕ್ಲೋಸರ್ ಆರ್ಡರ್ ಮಾಡಿದ್ದೀರಿ? ನಿಯಮ ಉಲ್ಲಂಘನೆಯಾದ ಎಷ್ಟು ಸ್ಥಳಗಳಿಗೆ ಪರಿಶೀಲನೆ ಮಾಡಿದ್ದೀರಿ ಎಂದು ಪ್ರಶ್ನಿಸಿದರು. ವಿ ಕ್ಯಾನ್ ಇನಿಷಿಯೇಟ್ ಪ್ರೊಸೀಡಿಂಗ್ಸ್. ಹಾಗೆ ಇದನ್ನೆಲ್ಲ ನೋಡಿ ಒಂದು ಸೋಮೋಟೋ ಪ್ರೊಸೀಡಿಂಗನ್ನು ಇನಿಷಿಯೇಟ್ ಮಾಡಿದ್ದೀವಿ. ಈಗ 3 ಕಡೆಯಲ್ಲಿ ನಾವು 27 ಟೀಮ್ ಮಾಡಿ ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಒಂದು ಪೀಣ್ಯದಲ್ಲಿ, ಇನ್ನೊಂದು ಬಸವೇಶ್ವರ ನಗರದಲ್ಲಿ, ಇಲ್ಲಿ ಹೆಡ್ ಆಫೀಸ್ನಲ್ಲಿ. ಇಲ್ಲಿ ಜುಡಿಷಿಯಲ್ ಆಫೀಸರ್ಸು, ಪೊಲೀಸ್ ಆಫೀಸರ್ಸು ಕೂತ್ಕೊಂಡು ಇವತ್ತು ಇಡೀ ದಿನ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನೀವೇನು ಮಾಡ್ತಿದ್ದೀರಿ, ಯಾರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ ಎಂಬುದು ಕಾಣಿಸುತ್ತಿಲ್ಲ. ಸೂಕ್ತ ರೀತಿಯಲ್ಲಿ ಕೆಲಸ ಮಾಡದಿರೋದೆಂದರೆ ಅಪರಾಧ ಮಾಡಿದಂತೆಯೇ ಸರಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ವಿ ವೀರಪ್ಪ ಅವರ ನೇತೃತ್ವದ ತಂಡ ಬಸವೇಶ್ವರ ನಗರದಲ್ಲಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿಗೆ ಭೇಟಿ ನೀಡಿದ್ದು, ಅಲ್ಲಿನ 13 ಕಚೇರಿಗಳಲ್ಲಿ ಶೋಧ ನಡೆಸಿದೆ. ಹಾಗೂ ಲೋಕಾಯುಕ್ತ IGP ಸುಬ್ರಹ್ಮಣ್ಯೇಶ್ವರ ರಾವ್ ನೇತೃತ್ವದ ಮತ್ತೊಂದು ತಂಡವು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಮಂಡಳಿಯ ಪ್ರಾದೇಶಿಕ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಅಲ್ಲಿನ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ. ಒಟ್ಟಲ್ಲಿ AC ರೂಮ್ನಲ್ಲಿದ್ದ ಅಧಿಕಾರಿಗಳು ಇಂದು AC ರೂಮ್ನಲ್ಲಿಯೇ ಬೆವರುವಂತಾಗಿದ್ದು ಮಾತ್ರ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.